ಈಗಿರೋ ಮುತುವರ್ಜಿ ಕಾಳಜಿ 20 ವರ್ಷದಿಂದನೇ ಇದ್ದಿದ್ದಿದ್ರೆ ಹಿಂಗೆಲ್ಲ ಆಯ್ತಿರ್ಲಿಲ್ಲ. ಪುಟ್ಟಕ್ಕ, ಈ ವಯ್ಯ ನಿಮ್ಮ ಮನೆಗೆ ಸೇರ್ಕೊಂಡಿದ್ದು ನಿಮ್ಮ ಮನೆಗೆ ಗ್ರಾಣ ಬಡ್ದ್ಬಿಡ್ತು. ಇನ್ನಿದ್ರ ಕರಿ ಯಾವಾಗ ಹೋಯ್ತದೋ ಏನೋ. ರಾಜವ್ವ, ಪಾಪ ಪುಟ್ಟಕ್ಕ, ನೀನು ಒಂದೊಂದು ಕಿತ ಅದ್ಯಾವ್ರು ನಿನ್ನ ಹುಡ್ಸಿರೋದೇ ಕಷ್ಟ ಕೊಡೋಕೇನೋ ಅಂತ ಅನಿಸ್ತೈತೆ. ಸುಮ, ಅವನ್ ಸಂದಾಗ ನೋಡ್ಕೋ. ಪುಟ್ಟಕ್ಕ, ಪುರ್ಸಿ ಕೈಗೆ ಊಟ ಕೊಟ್ಟು ಕಳಿಸ್ತೀನಿ. ಬೇಡ, ಗೌಡ್ರ ಮನೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಸರಿ, ನಾನೇನು ಬರ್ತೀನಿ ಪುಟ್ಟಕ್ಕ. ಹಸ್ಕೊಂಡಿರ್ಬೇಡ ಪುಟ್ಟಕ್ಕ, ಒಸಿ ಊಟ ಮಾಡು. ಪುಟ್ಟಮ್ಮೆ, ಒಸಿ ಹಾಲು ಕುಡಿ. ಸಹನಾ, ಏನು ಸ್ವಂಬಳ? ನೋಡು, ನೀನೇನು ಅಂದ್ಕೊಡಲ್ಲ ಅಂದರೆ ನಾನು ಇದನ್ನು ನೀನು ಕೊಡ್ಬೋದಾ? ಏನಿದು ಸ್ವಂಬಳ? ಇದೆಲ್ಲ ನನ್ನ ಮಗಳ ಹಳೆ ಸೀರೆನಪ್ಪ. ನೀನು ತಪ್ಪು ತಿಳ್ಕೊಡಲ್ಲ ಅಂದರೆ ಇದನ್ನು ಉಪಯೋಗಿಸ್ಬೋದಾ? ಇದ್ರಾಗೆ ತೆಪ್ಪು ತಿಳ್ಕೊಳ್ಳೋಂಥದ್ದು ಏನೈತೆ ಸ್ವಂಬಳೆ? ನಿಮ್ಮ ಕಾಳಜಿ, ನಿಮ್ಮ ಕೃತಜ್ಞತೆಗೆ ನಂಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಯ್ತಲ್ಲ. ನೀನು ಕಷ್ಟಪಡ್ತಾ ಇರೋದು ನೋಡಿದರೆ ನನ್ನ ಮಗಳೇ ನಿನ್ನ ಸ್ಥಿತಿಲಿದ್ದಾಳೇನೋ ಅಂತ ನನಗನ್ನಿಸುತ್ತೆ. ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿನಗೊಂದೆರಡು ಮಾತು ಹೇಳ್ಬೋದಾ? ಜೋಡಿ ಸ್ವಾಮಿಗಳೇ, ಇದ್ರಾಗೆ ಕೇಳೋದು ಏನೈತೆ? ಅಲ್ಲಮ್ಮ, ಹೆಣ್ಮಕ್ಳು ಒಂಟಿಯಾಗಿ ಹೊರಗಡೆ ಇರೋದು ಒಳ್ಳೇದಲ್ಲ. ನೀನು ಯಾಕೆ ನಿಮ್ಮೂರಿಗೂ ಹೋಗಬಾರ್ದು? ನಿಮ್ಮ ಕಾಳಜಿ ನನಗೆ ಅರ್ಥ ಆಯ್ತೈತೆ, ಆದರೆ ನಾನು ಅಂದ್ಕೊಂಡಿರೋ ಕೆಲಸ ಮುಗಿಯೋ ಗಂಟ ನಾನು ಊರಿಗೆ ಹೋಗೋಕ್ಕಾಗಕ್ಕಿಲ್ಲ. ಆಯ್ತಮ್ಮ, ಹೀಗೆ ಬಲವಂತ ಮಾಡಿ ನಿನ್ನನ್ನು ಕಳಿಸೋದಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂಟಿ ಹುಡುಗಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರನ್ನು ಆ ಜವಾಬ್ದಾರಿ ತಗೊಳ್ಳೋದು? ನೋಡು, ನಾನು ನಿನಗೆ ಕೆಟ್ಟದ್ದಾಗಲಿ ಅಂತೇಳಿ ಬಯಸ್ತಾ ಇಲ್ಲ. ಆದರೆ ಈ ಸಮಾಜದಲ್ಲಿ ಪ್ರತಿದಿನ ಹಗಲು ರಾತ್ರಿ ಹೆಣ್ಣು ಮಕ್ಕಳ ಮೇಲೆ ನಡೀತಿರೋ ದೌರ್ಜನ್ಯ ನೋಡಿದರೆ ತಂದೆಯಾದ ನನಗೆ ನಡುಕ ಬರ್ತಾ ಇದೆ. ಅಂಥದ್ರಲ್ಲಿ ನಿಮ್ಮ ಮನೆಯವರೂ ಹಾಗೆ ಅಲ್ವೇನಮ್ಮ? ನೋಡು, ನಾನು ನಿನ್ನ ಕನಸಿಗೆ ಯಾವಾಗಲೂ ಅಡ್ಡ ಬರಲ್ಲ. ಆದರೆ ಒಳ್ಳೆಯದನ್ನು ಯೋಚಿಸೋ ಹಾಗೆ ಕೆಟ್ಟದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಲ್ವಾ? ಬಿರ್ನಿ ಎತ್ಗೆ ಉತ್ತರನ ಕಂಡ್ಕೋತೀನಿ ಸ್ವಾಮಿಗಳೇ. ಆಯ್ತಮ್ಮ, ನಿನ್ನಿಷ್ಟ. ತಗೋ. ನೋಡು, ನೀನಿಲ್ಲಿ ಮಲಗೋದು ಬೇಡ. ನಿನಗೆ ಹಾಸಿಗೆ ವ್ಯವಸ್ಥೆ ಮಾಡಿದ್ದೀನಿ, ಅಲ್ಲಿ ಮಲ್ಕೋ. ತಾಯಿ ಚಾಮುಂಡೇಶ್ವರಿ ಎಲ್ಲ ಒಳ್ಳೇದು ಮಾಡಮ್ಮ.
ಹಲೋ ಸುಮಾ, ಏನು ಮಾಡ್ತಿದ್ಯಾ? ಸುಮ್ಮನೆ ಕೂತಿದ್ದೀನಿ ಅಕ್ಕ. ಅವ್ವ ಹೇಗಿದ್ದಾಳೆ? ಹೇಗಿದ್ದಾಳೆ ಅಂದರೆ ಏನು ಹೇಳಿ ಅಕ್ಕ? ಅಪ್ಪ ಹಾಲಲ್ಲಿ ಒಬ್ಬಳೇ ಕೂತಿದ್ದಾಳೆ, ನಾನಿಲ್ಲಿ ರೂಮಲ್ಲಿ ಕೂತಿದ್ದೀನಿ. ಸುಮಾ, ಅವ್ವನ ಹತ್ರ ನೀನೀಗ ಒಬ್ಬಳೇ ಇರೋದು. ನೀನು ಹೀಗೆ ಅಳ್ಕೊಂಡು ರೂಮಿಗೆ ಸೇರ್ಕೊಂಡ್ರೆ ಅವ್ವನ ಸಮಾಧಾನ ಯಾರು ಮಾಡೋದು? ಸುಮಾ, ನಂಗೆ ಅರ್ಥ ಆಗತ್ತೆ. ನಮ್ಮೆಲ್ರಿಗಿಂತ ಚಿಕ್ಕವಳು ನೀನೆ. ನಿನ್ನನ್ನು ನಾನು ಸಮಾಧಾನ ಮಾಡಬೇಕು. ನೋಡಿದ್ರೆ ಅವ್ವನ ನೀನು ಸಮಾಧಾನ ಮಾಡು ಅಂತ ಹೇಳ್ತಿದ್ದೀನಿ. ನಾನು ಅಲ್ಲಿಗೆ ಬಂದರೆ ಅವ್ವ ನನ್ನ ಮೇಲೆ ಕೋಪ ಮಾಡ್ಕೋತಾಳೆ. ಅದರಿಂದ ಅವಳ ನೋವು ಇನ್ನೂ ಜಾಸ್ತಿ ಆಗತ್ತೆ. ಅಕ್ಕ, ನಿಜ ಹೇಳಬೇಕು ಅಂದರೆ ಅವಂಗೆ ಸಮಾಧಾನ ಮಾಡಬೇಕು ಅನ್ಸುತ್ತೆ. ಆದರೆ ಅವಳ ಹತ್ರ ಹೋಗ್ತಿದ್ದ ಹಾಗೆ ನನಗೂ ಅಳು ಬರುತ್ತೆ. ನನಗೆ ಸಹನ ಅಕ್ಕ ತುಂಬ ನೆನಪಾಗ್ತಿದ್ದಾಳೆ. ಎಲ್ಲಿ ನೋಡಿದ್ರೆ ಅವಳ ಕಾಣಿಸ್ತಿದ್ದಾಳೆ. ಅಕ್ಕ ರಂಗೋಲಿ ಹಾಕಿರೋ ಬುಕ್ಕು ನನ್ನ ಕೈಲಿದೆ. ಇದರಲ್ಲಿ ಅರ್ಧ ಮಾತ್ರ ರಂಗೋಲಿ ಹಾಕಿದ್ದಾಳೆ. ಇದನ್ನ ಪೂರ್ತಿ ಮಾಡೋ ಜವಾಬ್ದಾರಿ ಅವಳದೇ ಅಲ್ವಾ ಅಕ್ಕ? ನಾನು ನೋಡು, ನೀನು ನನಗೆ ಸಮಾಧಾನ ಮಾಡಕ್ಕೆ ಫೋನ್ ಮಾಡಿದ್ರೆ ನಾನು ನಿನ್ನೆ ಅಳಿಸ್ತಿದ್ದೀನಿ. ನಾನು ಈಗಲೇ ಅವನ ಹತ್ರ ಹೋಗಿ ಅವಳಿಗೆ ಸಮಾಧಾನ ಮಾಡ್ತೀನಿ. ಹಾಗೆ ಊಟ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಊಟ ಮಾಡಿಸೋದಷ್ಟೇ ಅಲ್ಲ, ನೀನು ಊಟ ಮಾಡಬೇಕು ಸುಮಾ. ಸರಿ, ಹಾಗೆ ನನಗೆ ಹೇಳ್ತಿರೋರು ಊಟ ಮಾಡಬೇಕು. ಅಪ್ಪ ಕೋಪ ಮಾಡ್ಕೋತಾಳೆ ಅಂತ ಮನೆಗೆ ಬರದೇ ಇರಬೇಡ. ನನಗೆ ಅಕ್ಕ ಅಂತ. ನಿನ್ನ ಅವ್ವನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ? ಮನೆಗೆ ಬಂದೇ ಬರ್ತೀನಿ. ನೀನು ಚಿಂತೆ ಮಾಡಬೇಡ. ಹಾಗೆ ಅವಾಗವಾಗ ಅವ್ವ ಏನು ಮಾಡ್ತಿದ್ದಾಳೆ ಅಂತ ನಂಗೆ ಮೆಸೇಜ್ ಮಾಡ್ತಿರು. ಸರಿ ಅಕ್ಕ. ಸರಿ ಸುಮಾ, ಹುಷಾರು. ಸರಿ ಅಕ್ಕ. ಕೊಕ್ಕೋ ಫೋನ್ ಮಾಡಿಲ್ಲ ಮಿಸ್ಸು? ನಾನೇ ಮಾಡಿದ್ದೆ. ಅವ್ವ ಏನು ಮಾಡ್ತಿದ್ದಾಳೆ ಅಂತ ನಂಗೆ ಚಿಂತೆ ಆಗ್ತಿದೆ. ಅವ್ವ ಏನು ಮಾಡ್ತವ್ರಂತ ಕೊಕ್ಕೋನ್ ಕೇಳಿದ್ರೆ ಅವಳ ತಾನೇ ಏನು ಹೇಳ್ತಾಳೆ? ನಾವೇ ಒಂದು ಕಿತ್ತ ಹೋಗಿ ನೋಡ್ಕೊಂಬರಮ್ಮ. ಅವ್ವ ನಿಮ್ಮ ತಾವು ಮಾತಾಡ್ತಿಲ್ಲ ಅಂತ ಗೊತ್ತು, ಆದರೆ ಹಿಂಗೆ 7 ದಿನ ಅಂತಿರ್ತೀರಾ? ನಾನೇನು ಅವ್ವನ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ನಾನು ಅಲ್ಲಿಗೆ ಹೋದರೆ ಅವಳ ಮನ್ಸು ಸರಿ ಇರಲ್ಲ ಅಂತ ಅಷ್ಟೆ. ಮನಸ್ಸು ಎಲ್ಲದಕ್ಕೂ ಮೂಲ. ನೀವು ಅದನ್ನ ಹಿಂಗೆ ಕೆಡಿಸ್ಕೋಬಾರ್ದು ಮಿಸ್ಸು. ಏಟೇ ಸಂಕಟ ಆದರೂ ಸುಮ್ಮನೆ ಸಮಾಧಾನ ಮಾಡೋದು ನೀವೇ ತಾನೇ. ಅವಳು ಗಟ್ಟಿಗಿದ್ದೀನಿ. ಅಳ್ತಿದ್ರು ಅವ್ವನ ಸಮಾಧಾನ ಮಾಡ್ತೀನಿ, ಅವಳಿಗೆ ಊಟ ಮಾಡಿಸ್ತೀನಿ ಅಂತ ಹೇಳ್ತಿದ್ಲು. ನಮ್ಮ ಅವ್ವ ತವ್ರ ಮನೇಲಿದ್ದಾಗ ಮಾತ್ರ ಅನ್ಸುತ್ತೆ ನಗ್ನಗ್ತಾ ಇದ್ದಿದ್ದು. ಅವಳು ಮದುವೆ ಮಾಡ್ಕೊಂಡು ಬಂದಾಗಿಂದಲೂ ಇಲ್ಲಿ ತನಕನೂ ಅವಳಿಗೆ ಬರೀ ಕಷ್ಟನೇ ಆಗೋಯ್ತು. ಅವ್ವ ಈಗಲೂ ತುಂಬ ಮುಗ್ಧೇನೆ, ತುಂಬ ಸಲೀಸಾಗಿ ಎಲ್ಲರೂ ನಂಬಿಡ್ತಾಳೆ ಅನ್ನೋ ವಿಷಯಕ್ಕೆ ನನಗೆ ಅವಳ ಮೇಲೆ ಸಿಟ್ಟು ಬರೋದು. ಎಷ್ಟೋ ಸಾರಿ ನಾವು ಅವಳ ಮಾತು ಕೇಳದೆ ಇದ್ದಾಗ ನೀವು ನನ್ನ ಮಕ್ಕಳು ಅಂತ ರೇಗಿದ್ದಾಳೆ. ಆದರೆ ಅದಾದಮೇಲೆ ನಮ್ಮನ್ನ ಕ್ಷಮಿಸಿ ತಪ್ಕೊಂಡು ಮುದ್ದಾಡಿದಾಳೆ. ಇಲ್ಲ ಶ್ರೀ, ಇನ್ಮೇಲಿಂದ ನಾನು ಅವ್ವ ಹೇಳ್ದಂಗೆ ಕೇಳ್ತೀನಿ. ಅವಳಿಗೆ ಹೇಗೆ ಇಷ್ಟನೋ ಹಾಗೆ ನನ್ನ ಬದುಕನ್ನ ನಡ್ಸ್ಕೊಂಡು ಹೋಗ್ತೀನಿ. ಇನ್ನು ಮುಂದೆ ನನ್ನ ಗುರಿ ಏನೇ ಇದ್ರೂ ಅವ್ವನ ಖುಷಿ ಖುಷಿಯಾಗಿ ನೋಡ್ಕೊಳ್ಳೋದು. ಅವ್ವ ಯಾವಾಗಲೂ ಹೇಳೋಳು, ನನ್ನ ಮಕ್ಕಳು 3 ಬಂಗಾರ ಇದ್ದಂಗೆ ಅಂತ. ಈಗಾಗಲೇ ಒಂದನ್ನ ಕಳ್ಕೊಂಡಾಗಿದೆ. ಇನ್ನು ನಾನು ಬದುಕಿದ್ರು ಇಲ್ದಂಗೆ ಆಗಬಾರ್ದು ಅಲ್ವಾ ಶ್ರೀ? ಮಿಸ್ಸು, ನೀವು ಯಾವತ್ತೂ ಅವ್ವನ ವಿರುದ್ಧ ಓದೋರೇ ಅಲ್ಲ. ಯಾಕೋ ಈ ವಿಷಯನ ಸಾನೆ ಮನಸ್ಸು ಕಚ್ಕೊಬಿಟ್ಟಿದ್ದೀರಾ? ಇಲ್ಲ ಶ್ರೀ, ನನ್ನಿಂದ ಈ ಮನೆಗೆ ಮತ್ತು ಅತ್ತೆಗೆ ಯಾವ ತೊಂದರೆನೂ ಆಗಲ್ಲ ಅಂತ ಅವ್ವಂಗೆ ಗೊತ್ತಾದರೆ ಅವಳು ಖುಷಿ ಖುಷಿಯಾಗಿರ್ತಾಳೆ. ಅವಳ ಖುಷಿ ಮುಂದೆ ನನ್ನ ಹಠ ಮುಖ್ಯ ಅಲ್ಲ. ಈ ಕ್ಷಣದಿಂದಲೇ
ನಾನು ಅತ್ತೆ ಜೊತೆ ಯಾವಾಗಲೂ ಚೆನ್ನಾಗಿರ್ತೀನಿ. ನನ್ನಿಂದ ಈ ಮನೆಗೆ ಯಾವ ತೊಂದರೆನೂ ಬರಲ್ಲ, ಬರೋದಕ್ಕೆ ನಾನು ಬಿಡಲ್ಲ. ಮೂರು ಜನದಲ್ಲಿ ಯಾರಾದರೂ ಒಬ್ಬರು ಇನ್ನೊಬ್ರನ್ನ ಸಮಾಧಾನ ಮಾಡೋ ಜವಾಬ್ದಾರಿ ತಗೊಂಡಿಲ್ಲ ಅಂದರೆ ಈ ಮನೆ ಹೀಗೆ ಉಳ್ಕೊಂಡ್ಬಿಡುತ್ತೆ ಅನಿಸ್ತಿದೆ. ನಾನೇ ಆ ಜವಾಬ್ದಾರಿ ತಗೋತೀನಿ. ಮಿಸ್ಟರ್ ಗೋಪಾಲ್ ರೀ, ಮಿಸ್ಟರ್ ಗೋಪಾಲ್, ನಿಮ್ಮನ್ನೇ. ಏನ್ ಹಾಗೆ ನೋಡ್ತಿದ್ದೀರಾ? ಏನಾರ ಕೆಲಸ ಇತ್ತೇನವಾ? ಕೂತಿದ್ದ ಜಾಗದಿಂದಾನೆ ಏನು ಅಂತ ಕೇಳಿದ್ರೆ ಬನ್ನಿ. ತಗೊಳ್ಳಿ. ನಾವೆಲ್ಲರೂ ಇರೋದು ಒಂದೇ ಮನೇಲೆ ಆದ್ರೂ ಒಬ್ಬೊಬ್ರು ಒಂದೊಂದ್ ಕಡೆ ಕೂತ್ರೆ ಹೇಗೆ? ಈಗ ನಾನೇ ಈ ಮನೆ ಹಿರಿಯೋಳಾಗಿ ಈ ಮನೇನ ನಿಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕೆ ನಾನು ಹೇಳ್ದಂಗೆ ನೀವು ಕೇಳಬೇಕು. ಆತ್ಮ ನಾ ಏನು ಮಾಡಿ? ಊಟ ಮಾಡಿ. ಊಟ ಮೀ ಕೊಟ್ಬಿಡಪ್ಪ, ನಾನು ಕೊಟ್ಟರೆ ಅವಳು ತಿನ್ನೋಕ್ಕಿಲ್ಲ. ನಾನು ಅವನ್ ಬೇರೆದು ಕೊಡ್ತೀನಿ, ನೀವು ಊಟ ಮಾಡಿ. ಇದನ್ನೇ ಅವಳು ಕೊಡು, ಅವ್ಳು ತಿನ್ನಾಗೆ ನಾನು ತಿನ್ಕೋತೀನಿ. ಅಪ್ಪ ತಗೋ, ಊಟ ಮಾಡಿ. ಇರು, ನಾನೇ ತಿನ್ನಿಸ್ತೀನಿ. ಆದ್ರೆ ನಾನು ನಿನ್ ತರ ಬಾಯಿಗೆ ತುರ್ಕಲ್ಲ, ನಿಧಾನಕ್ಕೆ ತಿನ್ನಿಸ್ತೀನಿ. ಮಾಡು. ನಂಗೆ ಬೇಡ, ಏನೇ ಊಟ ಮಾಡೋಗು. ಅವ್ವ ಸ್ವಲ್ಪ ಸ್ವಲ್ಪ ತಿನ್ನು. ನಂಗೆ ಬೇಡ ಅನ್ನಲ್ಲ, ನಂಗೆ ಹಸುವಿಲ್ಲ. ನೀವೆಲ್ಲ ಊಟ ಮಾಡ್ಕೊ ಹೋಗಿ. ಪ್ಲೀಸ್ ಅವ್ವ, ನೀನ್ ತಿನ್ಲೇಬೇಕು. ಮಾಡು. ನಂಗೆ ಹಸುವಿಲ್ಲ, ಬೇಡ. ಏನ್ ತಿಂದೆ ಅಂತ ಹಸ್ವಿಲ್ಲ ನಿನ್ಗೆ? ಏನೋವೇ ನನಗೆ ಹೊಟ್ಟೆ ತುಂಬ ಬಿಟ್ಟೈತೆ. ನನ್ನ ಬಿಟ್ಬಿಡು. ಹೀಗೆ ಉಪವಾಸ ಇದ್ರೆ ಹೇಗೆ ಹೇಳು? ನೋಡು, ನನಗೂ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ನೀನ್ ತಿಂದಿಲ್ಲ ಅಂದ್ರೆ ನಾನು ತಿನ್ನಲ್ಲ ಅಷ್ಟೇ. ಇದಕ್ಕೆ ನಾನೇನು ಮಾಡೋಕ್ಕಾಗಿಲ್ಲ. ಹಸಿವಿದ್ರೆ ಊಟ ಮಾಡು, ಇಲ್ಲ ಅಂದ್ರೆ ಹೋಗಿ ಬಿಟ್ಕ. ನನ್ನ ಸುಮ್ಮನೆ ನನ್ನ ಪಾಡಿಗೆ ಇರಕ್ಕೆ ಬಿಟ್ಬಿಡು ತಾಯಿ. ಯಪ್ಪ, ಏನ್ ತಲೆ ತಿಂತೀನೋ ಎಲ್ಲರೂ ಸೇರ್ಕೊಂಡು. ಮಾವಯ್ಯ,
ಗುಡ್ ಮಾರ್ನಿಂಗ್ ಮಾವಯ್ಯ. ಸ್ನೇಹ ನಿನ್ನೆ ಕಾಫಿ ತಗೊಂಬಂದ ಯಾಕವ ಸ್ವಲ್ಪ ಹೊತ್ತು ಮಲ್ಕೋಬೋದಿತ್ತಲ್ವೇ? ರಾಧಾ ತಂದಿರೋಳು. ಪರವಾಗಿಲ್ಲ ಮಾವಯ್ಯ, ಈ ಮನೆ ಸೊಸೆ ಅನ್ಸ್ಕೊಂಡು ಈ ಕರ್ತವ್ಯಗಳನ್ನೆಲ್ಲ ನಾನು ಯಾವಾಗಲೂ ತಗೋಬೇಕಿತ್ತು. ಈಗ ತಗೋತಿದ್ದೀನಿ ಅಷ್ಟೆ. ಈಗಲೂ ಇದನ್ನೆಲ್ಲ ಮಾಡಲಿಲ್ಲ ಅಂದರೆ ಹೇಗೆ? ಇನ್ಮೇಲಿಂದ ಈ ಮನೆ ಮತ್ತು ಮನೆಯವ್ರ ಜವಾಬ್ದಾರಿ ನಂದು. ಇಂಥ ಸಮಯದಾಗೂ ಮನೆ ಜವಾಬ್ದಾರಿ ತಗೋತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದೇ ಸಮಾಧಾನ. ಬಂಗಾರಮ್ಮನ ಅತ್ತಿಗೆ ಸರಿಯಾದ ಸೊಸೆ ನೀನು. ಇಲ್ಲ ಮಾವಯ್ಯ, ನಾನು ಯಾವ ರೀತಿಲೂ ಅತ್ತೆಗೆ ಸಮ ಅಲ್ಲ. ನಾನು ಬಂಗಾರಮ್ಮನ ತಕ್ಕ ಸೊಸೆ ಆಗಬೇಕು ಅಂದರೆ ಅವರಷ್ಟೇ ತಾಳ್ಮೆ ನನಗೂ ಇರಬೇಕು. ನನ್ನ ಯೋಚನೆಗಳು ಮತ್ತು ಅವ್ರ ಆಲೋಚನೆಗಳು ಒಂದಾಗಬೇಕು. ಆಗಲೇ ನಾನು ಬಂಗಾರಮ್ಮನ ತಕ್ಕ ಸೊಸೆ ಅನ್ಸ್ಕೊಳ್ಳೋದು. ಹಂಗೆ ಆಗ್ಲವ. ಮಾವಯ್ಯ, ಅತ್ತೆ ಆಗಲೇ ದೇವ್ರ ಪೂಜೆ ಮಾಡ್ತಿದ್ರು. ನಾನು ಅವ್ರ ಕಾಫಿ ಇಲ್ಲಿ ಇಟ್ಟಿದ್ದೀನಿ. ಆದರೆ ಈ ಕಾಫಿ ನಾನು ಮಾಡಿ ತಂದ್ಕೊಟ್ಟಿದ್ದು ಅಂತ ಮಾತ್ರ ಅತ್ತೆಗೆ ಹೇಳಬೇಡಿ. ಬೆಳಗ್ಗೆನೆ ನನ್ನ ಹೆಸರು ಕೇಳಿದ್ರೆ ಅತ್ತೆ ಕಿರಿಕಿರಿ ಅನ್ಸ್ಬೋದು. ರಾಧಾ ಕಾಫಿ ತಂದ್ಕೊಟ್ಲು ಅಂತ ಹೇಳ್ಬಿಡಿ. ಆಯ್ತವ. ಅಜ್ಜಿ ಕೂತ್ಕೊಳ್ಳಿ ಅಜ್ಜಿ, ನಾನು ನಿಮ್ಗೆ ಊಟ ಬಡಿಸ್ತೀನಿ. ಯಾಕಜ್ಜಿ ನನ್ನ ಜೊತೆ ಮಾತಾಡಲ್ವಾ? ಅಜ್ಜಿ, ನನಗೆ ನನ್ನ ತಪ್ಪು ಅರ್ವ ಆಗಿದೆ. ಇನ್ನು ಮುಂದೆ ನನ್ನಿಂದ ಈ ಮನೆಯವ್ರಿಗೆ ಯಾವ ರೀತಿನೂ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಪ್ಲೀಸ್ ನನ್ನ ಜೊತೆ ಮಾತಾಡಿ ಅಜ್ಜಿ. ಇಷ್ಟೊಂದು ಕೋಪನಾ? ಏನೂ ಮಾತಾಡಲ್ವಾ? ನೀನ್ ಮಾಡ್ತಿರೋ ಅವಾಂತರಕ್ಕೆ ಅಜ್ಜಿ ಮಾಡ್ತಿರೋದು ಸರಿಯಾಗೇ ಇದೆ. ಅಜ್ಜಿ, ನೀವ್ ಇಲ್ಲಿವರೆಗೂ ಯಾಕೆ ಬರಕ್ ಹೋದ್ರಿ? ನಿಮ್ಗೇನ್ ಬೇಕು ಅಂತ ಹೇಳಿದ್ರೆ ನಾನೇ ಅಲ್ಲಿಗೆ ತಗೊಂಡ್ ಕೊಡ್ತಿದ್ದೆ. ಸರಿ ಬನ್ನಿ ಕೂತ್ಕೊಳ್ಳಿ. ನೀನ್ ಯಾಕೆ ಇದೆಲ್ಲ ಮಾಡಕ್ ಹೋದೆ? ದಿನ ನಾನ್ ತಾನೇ ಇದೆಲ್ಲ ಮಾಡ್ತಾ ಇದ್ದಿದ್ದು. ಯಾಕವರಾದ ಏನಾಯ್ತು? ನೋಡಿ ಅತ್ತೆ, ಸ್ನೇಹ ಈ ಪರಿಸ್ಥಿತಿಲಿ ಎಲ್ಲ ಅಡ್ಗೆನೂ ಮಾಡ್ಬೇಕಾ? ನಾನ್ ಮಾಡ್ತಾ ಇರ್ಲಿಲ್ವಾ? ಬೆಳಗ್ಗೆಯಿಂದ ನನಗೆ ಅಡ್ಗೆ ಮನೆಗೆ ಹೋಗಕ್ಕೆ ಬಿಟ್ಟಿಲ್ಲ. ಅಡುಗೆ ಮನೆಗೆ ಹೋಗಕ್ಕೆ ಬಿಡ್ತಾ ಇಲ್ವಾ? ಅಂದ್ಮ್ಯಾಕೆ ಒತ್ತಾರೆನೆ ಮಾವಯ್ಯಂಗೆ ಕಾಫಿ ಕೊಟ್ಟೆ ಅಂತಂದ್ರು. ಅದೇ ರಾಧಾ, ನೀನು ಬೆಳಗ್ಗೆ ಕಾಫಿ ಮಾಡಿ ಮಾವಯ್ಯ ಮತ್ತು ಅತ್ತೆಗೆ ತಗೊಂಡು ಹೋಗು ಅಂತ ಹೇಳ್ದಿಯಲ್ಲ, ಅದು. ಇವಳೇನ್ ಹೀಗೆ ಹೇಳ್ತಿದ್ದಾಳೆ? ರಾಧಾ, ಊಟಕ್ಕೆ ಲೇಟ್ ಆಗ್ತಿದೆ. ಅಡುಗೆ ತಣ್ಣಗಾಗೋಕ್ಕೂ ಮೊದಲು ನೀನು ಬಡಿಸು. ನಾನು ಹೋಗಿ ಮಾವಯ್ಯನ ಕರ್ಕೊಂಡು ಬರ್ತೀನಿ. ಯಾಕೆ? ರಾಧಾನೇ ಯಾವಾಗಲೂ ಯಾಕೆ ಊಟ ಬಡಿಸ್ಬೇಕು? ರಾಧಾ, ಹೋಗವ. ನೀನು ಹೋಗಿ ಮಾವಯ್ಯನ ಕರ್ಕೊಂಬ, ನೀನು ಬಡಿಸು. ಯಾರು ಕರೆಯೋದೇ ಬೇಡ. ಒಗ್ಗರಣೆ ವಾಸನೆಗೆ ಹೊಟ್ಟೆ ಕೂಗ್ತು, ಅದಕ್ಕೆ ನಾನೇ ನೇರವಾಗಿ ಬಂದ್ಬಿಟ್ಟೆ. ಸ್ನೇಹ, ಬಿರ್ನೆ ಬಡ್ಸವ. ಬಂಗಾರ, ನಿನ್ ಕುಂತ್ಕ. ಅತ್ತೆಗೆ ಸ್ನೇಹದ ಮೇಲೆ ಸಾಫ್ಟ್ ಕಾರ್ನರ್ ಬರ್ತಿದೆ.
ಯಾವುದೇ ಕಾರಣಕ್ಕೂ ಅವಳ ಮೇಲೆ ಸಾಫ್ಟ್ ಕಾರ್ನರ್ ಬರೋದಕ್ಕೆ ಬಿಡಬಾರ್ದು.